ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ಯೂಟ್ಯೂಬರ್ ನಂಬರ್ಸ್ ಇಸ್ಕೊಳ್ಳೋದಕ್ಕೆ ಯಾರಿಗೂ ಆಸೆ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ. ಒಂದು ಟೈಮಲ್ಲಿ ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು. ನಾನು ಯೂಟ್ಯೂಬ್ಗೆ ಬಂದಾಗ ನಿಮಗೂ ಕೂಡ ಇರುತ್ತೆ. ಓಕೆ, ಸೊ ಈ ಒಂದು ವಿಡಿಯೋಯಿಂದ ನಾನು ಏನು ಹೇಳೋದು ಕೊಟ್ಟಿದ್ದೀನಿ ಅಂತ ನೀವು ವೀಡಿಯೋನ ಫುಲ್ ನೋಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ಏನೇನೋ ಬೇರೆ ಥರ ಅರ್ಥ ಆಗುತ್ತೆ. ಓಕೆ, ಸೊ ಮ್ಯಾಟ್ರಿಗೆ ಬರ್ತೀನಿ. ನಾನು ಯೂಟ್ಯೂಬ್ ಬಂದಾಗ ಯೂಟ್ಯೂಬರ್ ಜೊತೆ ನಾನು ಮಾತಾಡಬೇಕು, ಒಂದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಜೊತೆ ನಾನು ಒಂದು ಫೋನಲ್ಲಿ ಮಾತಾಡಬೇಕು ಅಂತ ಆಸೆ ನನಗೂ ಬಂತು. ಓಕೆ, ಬಂದು ಸ್ವಲ್ಪ ದಿನ ಆದಮೇಲೆ ನನಗೊಂದು ಥಾಟ್ ಬಂತು ಮೈಂಡಿಗೆ. ಏನಂತಂದರೆ, ಇವಾಗ ನಾನು ಯೂಟ್ಯೂಬಲ್ಲಿ ಏನೂ ಮಾಡಿಲ್ಲ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಇಲ್ಲ, ವ್ಯೂಸ್ ಇಲ್ಲ, ಏನಂದರೆ ಏನೂ ಇಲ್ಲ, ನಾನು ಇನ್ನೂ ಯೂಟ್ಯೂಬರೇ ಆಗಿಲ್ಲ. ಸೊ ಈ ಸಮಯದಲ್ಲಿ ಯಾವುದೋ ಒಂದು ಯೂಟ್ಯೂಬರ್ ನಂಬರ್ ಈಸ್ಕೊಂಡು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅಂತ ಸುಮ್ಮನೆ ಅಸಂಪ್ಷನ್ ಮಾಡಿಕೊಂಡೆ ನಾನು. ಯಾವ ಥರ ರಿಯಾಕ್ಟ್ ಮಾಡ್ಬೋದು ಹೇಳಿ? ಫಸ್ಟು ಅವ್ರು ಹೇಳೋದು ಹಾಯ್ ಯಾರು ಅಂತ ಕೇಳ್ತಾರೆ. ಆವಾಗ ನಾವು ನಮ್ಮನ್ನು ಪರಿಚಯ ಮಾಡ್ಕೊಳ್ತೀವಿ. ಹಾಯ್ ಬ್ರೋ, ನನ್ನ ಹೆಸರು ಲಕ್ಕೇಶ್ ಅಂತ, ಈ ಥರ ಒಂದು ಯೂಟ್ಯೂಬ್ ಚಾನಲ್ ಇದೆ, ಈ ಥರ ವೀಡಿಯೋಸ್ಗಳನ್ನ ಮಾಡ್ತೀನಿ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ ಇತ್ತು, ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಅಂತ ರಿಯಾಕ್ಟ್ ಮಾಡ್ತೀವಿ. ಅದಕ್ಕೆ ಆ ಕಡೆಯಿಂದ ಏನು ಬರುತ್ತೆ ಹೇಳಿ? ಹೌದಾ, ಓಕೆ, ಒಳ್ಳೆಯದಾಗಲಿ, ವೀಡಿಯೋಸ್ಗಳು ಮಾಡಿ, ಆಲ್ ದ ಬೆಸ್ಟ್ ಅಂತ ಆ ಕಡೆಯಿಂದ ಬರುತ್ತೆ. ಇದು ಒಂದು ಥಾಟ್ ನನ್ನ ಮೈಂಡಿಗೆ ಬಂದಿದ್ದು. ಇನ್ನೊಂದು ಥಾಟ್, ಈ ಥಾಟ್ ನನಗೆ ಸಿಕ್ಕಾಪಟ್ಟರೆ ಅಟ್ರ್ಯಾಕ್ಟ್ ಮಾಡಿತು. ಏನಂತಂದರೆ, ನಾನು ಅಚೀವ್ಮೆಂಟ್ ಮಾಡಿರ್ತೀನಿ ಅಂತಂದರೆ ನಾನೊಂದು ಯೂಟ್ಯೂಬರ್ ಆಗಿರ್ತೀನಿ. 1,000 2,000 ಎಷ್ಟೋ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ಎಕ್ಸಾಂಪಲ್. ಓಕೆ, ಒಂದು ರೀತಿ ಹೇಳೋದಾದರೆ, ಆ ಒಂದು ಯೂಟ್ಯೂಬರು ನನ್ನ ವೀಡಿಯೋ ನೋಡಿರ್ತಾರೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನಂಬರ್ ಇಸ್ಕೊಂಡು ಯಾರ ಹತ್ರನೋ ಫೋನ್ ಮಾಡಿದೆ ಆ ಒಂದು ಯೂಟ್ಯೂಬರ್ಗೆ. ಹಲೋ, ನಾನು ಲಕ್ಕೇಶ್ ಅಂತ ಹೇಳ್ತೀನಿ. ಹಂಗೆ ಹೇಳಿದ ತಕ್ಷಣ ಆ ಕಡೆ ಯೂಟ್ಯೂಬರ್, ದೊಡ್ಡ ಯೂಟ್ಯೂಬರಿಂದ ಏನು ಬರುತ್ತೆ ಹೇಳಿ? ಓ ನೀವಾ, ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತೀರಾ, ಹಂಗೆ ಮಾಡಿ, ಕಂಟಿನ್ಯೂ ಮಾಡಿ, ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಅಂತ ಬರುತ್ತೆ ಆ ಕಡೆಯಿಂದ. ಓಕೆ, ಈ ಅಸಂಪ್ಷನ್ಸಲ್ಲಿ ಯಾವುದು ನಿಮಗೆ ಸರಿ ಅನ್ನಿಸ್ತು? ಈ ಕಡೆದ ಅಫ್ಕೋರ್ಸ್ ಈ ಕಡೆದೆ. ಇದರಿಂದ ನಾನು ಏನು ಹೇಳೋದು ಕೊಟ್ಟಿದ್ದೀನಿ ಅಂತಂದರೆ, ಒಂದು ಯೂಟ್ಯೂಬರ್ ಜೊತೆ ಮಾತಾಡಬೇಕು ಅಂತ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಆಸೆ ಇರುತ್ತೆ, ದೊಡ್ಡ ಯೂಟ್ಯೂಬರ್ ಜೊತೆ ಮಾತಾಡಬೇಕು ಅಂತ. ಆದರೆ ಫಸ್ಟು ನಾವು ಅಚೀವ್ಮೆಂಟ್ನ ಮಾಡೋಣ. ಓಕೆ, ಇದು ನನ್ನ ಒಂದು ಮೇಯ್ನ್ ಕಾನ್ಸೆಪ್ಟ್. ನಾನು ಅದಕ್ಕೋಸ್ಕರ ಆ ಒಂದು ಟೈಮಲ್ಲಿ ನನಗೆ ಆ ಒಂದು ಥಾಟ್ ಬಂತು, ಆ ಥಾಟನ್ನೇ ನಾನು ಫಾಲೋ ಮಾಡಿದೆ. ಓಕೆ, ಸೊ ನಾನು ಯಾವುದೇ ಒಂದು ವ್ಯಕ್ತಿ ಹತ್ರ ನಾನು ನಂಬರ್ ಕೇಳೋದಕ್ಕೆ ಹೋಗಲಿಲ್ಲ, ಏನೂ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ನನಗೇನಾದ್ರು ಡೌಟ್ ಇದ್ದರೆ ಯಾರ ಹತ್ರ ನಂಬರ್ ಕಲೆಕ್ಟ್ ಮಾಡಿಕೊಂಡು ಫೋನ್ ಮಾಡ್ತೀನಿ. ಮಾಡಿದಾಗ ಅವ್ರ ರಿಯಾಕ್ಷನ್ ಹಿಂಗೆ ಇರುತ್ತೆ ನನಗೆ. ಓಕೆ, ನಿಮ್ಮ ವೀಡಿಯೋಸ್ ನೋಡಿದ್ದೀನಿ, ಲಕ್ಕೇಶ್ ಅವರೇ ತುಂಬ ಚೆನ್ನಾಗಿ ಮಾಡ್ತೀರಾ, ಮಾಡಿ, ಕಂಟಿನ್ಯೂ ಮಾಡಿ ಅಂತಂತಾರೆ. ಸೊ ಆವಾಗ ನನಗೆ ಬೇರೆ ಥರ ಖುಷಿ ಸಿಗುತ್ತೆ. ಸೊ ಆದ್ದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ, ಹೊಸ ಯೂಟ್ಯೂಬರ್ಸ್ ಸಿಂಪಲ್, ನಾನಿಲ್ಲಿ ನೀವು ನಂಬರ್ ಈಸ್ಕೋಬೇಡಿ, ಅವ್ರ ಜೊತೆ ಮಾತಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟು ನೀವೇನಾದರೂ ಮಾಡಿ, ಅದಾದಮೇಲೆ ನಂಬರ್ ಕೇಳಿ, ತುಂಬ ಚೆನ್ನಾಗಿರುತ್ತೆ. ಕೋಆರ್ಡಿನೇಷನ್ ಅಂತಾರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ಫಸ್ಟು ಅಚೀವ್ಮೆಂಟ್ನ ಮಾಡೋಣ. ಓಕೆ, ಸೊ ಮಾಡಿ ಅದಾದಮೇಲೆ ನಂಬರ್ನ ಈಸ್ಕೊಳ್ಳಿ. ನಿಮಗೆ ಮಾತಾಡಲೇಬೇಕು ಅಥವಾ ಏನಾದ್ರು ಡೌಟ್ ಕೇಳಲೇಬೇಕು ಅಂತಾರೆ ಈಸ್ಕೊಳ್ಳಿ, ಯಾವುದೇ ರೀತಿ ಇದಿಲ್ಲ, ನಾನು ಫೋರ್ಸ್ ಮಾಡ್ತಾಯಿಲ್ಲ ಈಸ್ಕೊಳ್ಳೇಬೇಡಿ ಅಂತ. ಈ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಯೂಟ್ಯೂಬ್ ಚಾನಲ್ ಬಂದಾಗಲೂ ಕೂಡ ಇದೇ ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡಿದ್ದೆ ನಾನು ಆ್ಯಕ್ಚುಲಿ. ಓಕೆ, ಆವಾಗ ಏನೂ ಇರಲಿಲ್ಲ, ಅವಾಗ ಯಾರೂ ನನ್ನ ವೀಡಿಯೋಸೇ ನೋಡ್ತಿರಲಿಲ್ಲ. ಆ ಟೈಮಲ್ಲೇ ಮಾಡಿದವು ನಾನು, ಇನ್ನು ಈ ಟೈಮಲ್ಲಿ ಮಾಡ್ದೇ ಇರ್ತೀನ. ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ತುಂಬ ಜನ ನೋಡ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಅಚೀವ್ಮೆಂಟ್ ಮಾಡಿ ನಂಬರ್ ಇಸ್ಕೊಳ್ಳಿ. ಆವಾಗ ನೆನೆಸ್ಕೊಳ್ತೀರಾ ಲಕ್ಕೇಶ್ ಕರೆಕ್ಟು, ಲಕ್ಕೇಶ್ ಹೇಳಿದ್ದು ಅಂತ. ಓಕೆ, ಸೊ ಅಷ್ಟೇ ನನ್ನ ಉದ್ದೇಶ ಅಷ್ಟೇ. ಸೊ ನಿಮ್ಮನ್ನು ಕರೆಕ್ಟ್ ಹಾದಿಗೆ ಕರ್ಕೊಂಡು ಹೋಗೋದು, ಯಾಕೆಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ಲ, ಸೊ ಅದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ನಿಜ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಒಂದು ಫೇವ್ರೆಟ್ ಯೂಟ್ಯೂಬರ್, ಯಾವ ಒಂದು ಯೂಟ್ಯೂಬರ್ ಜೊತೆ ನೀವು ಮಾತಾಡಬೇಕು ಅಂತ ಆಸೆನ ಮಡಿಕೊಂಡಿದ್ದೀರಾ, ಆ ಕಮೆಂಟ್ನ ನೀವು ಮಾಡಿದ್ರೆ ಅಟ್ಲೀಸ್ಟ್ ಅವ್ರು ಏನಾದ್ರು ಬಂದು ನೋಡಿದ್ರೆ ಸೊ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಆಗ್ಬೋದಲ್ವ, ನನ್ನ ವೀಡಿಯೋ ನೋಡ್ತಾರೆ ಅವ್ರಿಗೆ. ಸೊ ಆ್ಯಂಡ್ ಒಂದು ಏನಂತಂದರೆ, ನನ್ನ ಜೊತೆ ತುಂಬ ಜನ ಯೂಟ್ಯೂಬರ್ಸ್ ಇತ್ತೀಚಿನ ದಿನಗಳಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ನಾನು ಜಾಸ್ತಿ ಕಾಂಟ್ಯಾಕ್ಟಿಗೆ ಸಿಗ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಸೊ ನೀವು ಯಾರ ಜೊತೆ ಮಾತಾಡಬೇಕು ಅಂತ ಆಸೆನೇ ಮಾಡಿಕೊಂಡಿದ್ದೀರಾ, ಸೊ ಅವರ ಒಂದು ಚಾನಲ್ ಹೆಸರನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಮಾಡ್ತೀರಲ್ವಾ? ಇಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ಫೋನ್ ಮಾತಾಡೋಣ.